ನನ್ನ ಗಂಡ ಊರಿನಲ್ಲಿ ಇಲ್ಲದೆ ಇದ್ದಾಗ ಅವನ ಗೆಳೆಯ ನನ್ನ ಮನೆಯಲ್ಲಿ ಇರುತ್ತಿದ್ದ. ರಾತ್ರಿ ಪೂರ್ತಿ ಬೇರೆ ರೂಮಿನಲ್ಲಿ. ಆದರೆ ಇಂದು ನನ್ನ ರೂಮಿಗೆ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ತುಟಿಗಳಿಗೆ ಮುತ್ತು ಕೊಡಲು ಮುಂದಾದ. ನಾನು ಬೆದರಿದೆ. ಯಾರು ನನ್ನ ಜೊತೆ ಮಾಡದ ಕೆಲಸವನ್ನು ಮಾಡಿದ. ನನ್ನ ಗಂಡ ಕೂಡ ಆ ರೀತಿಯ ಕೆಲಸವನ್ನು ನನ್ನ ಜೊತೆ ಮಾಡಿಲ್ಲ. ಅಯ್ಯೋ, ನನ್ನ ಜೀವನ ನನ್ನ ಶೀಲ. ಅದರ ಜೊತೆಗೆ ಅವನು ಹೇಳಿದ ಮಾತುಗಳನ್ನು ಕೇಳಿ ಬೆಚ್ಚಿದೆ. ಮುಂದೆ ನನ್ನ ಹೆಸರು ಶುಭ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನ್ನನ್ನು ತುಂಬಾ ಚೆನ್ನಾಗಿ ಸಾಕಿದ್ದರು. ನಾವು ತುಂಬಾ ಶ್ರೀಮಂತರು. ಆದರೆ ಅಪ್ಪನ ಅತಿಯಾದ ಒಳ್ಳೆಯತನದಿಂದ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ಬೀದಿಗೆ ಬಂದವು. ಅಂದರೆ ಅಪ್ಪ ಯಾರಿಗೋ ಸುಮಾರು 2 ಕೋಟಿ ಸಾಲ ಕೊಟ್ಟಿದ್ದರು. ಆದರೆ ಆ ದುಡ್ಡು ವಾಪಸ್ ಬಂದಿಲ್ಲ. ಇದೇ ರೀತಿ ತುಂಬಾ ಕೈ ಸುಟ್ಟಿಕೊಂಡರು. ಬಿಸ್ನೆಸ್ ಕೂಡ ಅದೇ ಸಮಯದಲ್ಲಿ ಲಾಸ್ ಆಯಿತು. ಆಗ ಕೈ ಹಿಡಿದಿದ್ದು ಅಮ್ಮನ ಪಾಲಿನ ಆಸ್ತಿ. ಅಂದರೆ ಅವಳಿಗೆ ತವರು ಮನೆ. ಅವರು ಕೊಟ್ಟಿದ್ದ ಆಸ್ತಿ ಮಾತ್ರ ಕೈ ಹಿಡಿದಿದ್ದು. ಅಪ್ಪನ ಎಲ್ಲ ಆಸ್ತಿ ನಿರುಪಲಾಯಿತು. ಆಸ್ತಿ ಹೋಯಿತು ಅನ್ನುವುದಕ್ಕಿಂತ ಜಾಸ್ತಿ ಚಿಂತೆಯಾಗಿದ್ದು ಜನಗಳ ಮಾತು. ಒಬ್ಬರು ಒಂದೊಂದು ರೀತಿ ಮಾತನಾಡುತ್ತಿದ್ದರು. ಕೆಲವರು ತಲೆ ಹೊಡೆದು ಸಂಪಾದನೆ ಮಾಡಿದ್ದ ಅದಕ್ಕೆ ಹೇಳುವುದು, ಯಾರದೋ ಕಣ್ಣೀರಿನ ದುಡ್ಡು ಅದಕ್ಕೆ ನಾಶವಾಯಿತು. ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನು ಹಿಂದೆ ಹಾಡುತ್ತಿದ್ದರು. ಮುಂದೆ ಮಾತ್ರ ಏನು ತಿಳಿಯದ ರೀತಿ ಇದ್ದರು. ಇದನ್ನೆಲ್ಲ ತಿಳಿದ ಅಪ್ಪ ಅಮ್ಮ ಊರನ್ನು ಬಿಟ್ಟು ಹೊರಟು ಹೋದರು, ನನ್ನನ್ನು ಕರೆದುಕೊಂಡು. ನಾನು ಆಗ ಸ್ವಲ್ಪ ಚಿಕ್ಕವಳು. ಅಷ್ಟೊಂದು ತಿಳುವಳಿಕೆ ಇಲ್ಲ. ಹೊಸ ಊರಿಗೆ ಬಂದ ಮೇಲೆ ಮತ್ತೆ ಹೊಸ ಬಿಸ್ನೆಸ್ ಶುರು ಮಾಡಿದರು. ಆದರೆ ಈಗ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದರಿಂದ ಅಷ್ಟೊಂದು ಲಾಸ್ ಆಗಿಲ್ಲ. ಸಣ್ಣ ಪುಟ್ಟ ನ್ಯೂನತೆಗಳು ಇದ್ದರೂ ಕೂಡ ನಮ್ಮ 3 ಹೊತ್ತಿಗೂ ಊಟ, ಮನೆಯ ಬಾಡಿಗೆಗೆ, ನನ್ನ ಸ್ಕೂಲ್ನ ಫೀಸ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅಪ್ಪ ಆ ರೀತಿ ಸಂಪಾದನೆ ಮಾಡುತ್ತಿದ್ದರು. ಅಪ್ಪ ಎಲ್ಲಿ ಕೈ ಸುಟ್ಟಿಕೊಂಡು ಬಿಡುತ್ತಾರೆ ಅಂತ ಸದಾ ಅಮ್ಮ ಅಪ್ಪನ ಹಿಂದೆ ಬೆನ್ನ ಹಿಂದೆ ಇರುತ್ತಿದ್ದಳು. ಅವರಿಬ್ಬರದು ಒಂದು ಪವಿತ್ರವಾದ ಜೋಡಿ. ಅವರ ಜೋಡಿಯನ್ನು ನೋಡಲು ಸುಂದರ. ಅಮ್ಮ ತಪ್ಪು ಮಾಡಿದಾಗ ಅಪ್ಪ, ಅಪ್ಪ ತಪ್ಪು ಮಾಡಿದಾಗ ಅಮ್ಮ ಬೈಯುತ್ತಿರಲಿಲ್ಲ. ಬದಲಿಗೆ ಅದನ್ನು ಸರಿ ಮಾಡುತ್ತಿದ್ದರು. ಈ ಬಾರಿಯೂ ಅದೇ ರೀತಿ ನನ್ನನ್ನು ಕರೆದುಕೊಂಡು ಅಮ್ಮ ಅವಳ ತವರು ಮನೆಗೆ ಹೊರಟು ಹೋಗಬಹುದಿತ್ತು. ಏಕೆಂದರೆ ಅಜ್ಜಿ ತಾತ ತುಂಬಾ ಶ್ರೀಮಂತರು. ಎಷ್ಟು ಶ್ರೀಮಂತರು ಎಂದರೆ ಹೇಳಲು ಅಸಾಧ್ಯ. ಅಷ್ಟೊಂದು ಇದ್ದರೂ ಕೂಡ ಅಮ್ಮ ಗಂಡ ಬೇಕು ನನಗೆ, ನನ್ನ ಗಂಡ ನನ್ನ ಸರ್ವಸ್ವ, ನೀವುಗಳು ಬೇಡ ಅಂತ ಬಂದಳು. ಏಕೆಂದರೆ ಅಜ್ಜಿ ತಾತನಿಗೆ ನನ್ನ ಅಪ್ಪ ಎಂದರೆ ಇಷ್ಟವಿಲ್ಲ ಮೊದಲಿನಿಂದಲೂ. ಅಮ್ಮ ಅವರನ್ನು ಬಿಟ್ಟು ಬಿಟ್ಟರೆ ಸಾಕು ಅಂತ ಕಾಯುತ್ತಿದ್ದರು. ಅಪ್ಪ ಬಿಸ್ನೆಸ್ ಲಾಸ್ ಮಾಡಿ ಅದನ್ನು ತೋರಿಸಿಕೊಟ್ಟರು. ಅವನು ಏನಕ್ಕೂ ಕೆಲಸಕ್ಕೆ ಬಾರದೇ ಇರುವವನು. ನೀನು ನಮ್ಮ ಜೊತೆ ಬಂದುಬಿಡು ಅಂತ. ಆದರೆ ಅಮ್ಮ ಕೇಳಲಿಲ್ಲ. ನನ್ನನ್ನು ಇಲ್ಲೇ ದೊಡ್ಡೋಳನ್ನಾಗಿ ಮಾಡಿದರು. ನಾನು ಇಲ್ಲಿಗೆ ಬಂದಾಗ 8ನೇ ತರಗತಿ. ಈಗ ನನ್ನ ಡಿಗ್ರಿ ಮುಗಿದಿದೆ. ನನ್ನ ಮದುವೆಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಅಪ್ಪ ಅವನಿಗೆ ತಿಳಿದಿರುವ ಅವನ ಗೆಳೆಯನ ದೂರದ ಸಂಬಂಧಿಕನ ಜೊತೆ ನನ್ನ ಮದುವೆಯನ್ನು ತುಂಬ ಬೇಗ ಮಾಡಿದರು. ಹುಡುಗನ ಬಗ್ಗೆ ನನಗೆ ಅಷ್ಟಾಗಿ ತಿಳಿದಿಲ್ಲ. ನೋಡಲು ಸುಂದರವಾಗಿದ್ದಾನೆ. ಇಲ್ಲ, ಅಷ್ಟೊಂದು ಸುಂದರ ಏನೂ ಅಲ್ಲ. ಆದರೆ ಅವನು ಒಂದೇ ಒಂದು ಬಾರಿ ಕೂಡ ನನ್ನ ಕಡೆ ಸರಿಯಾಗಿ ನೋಡಿಲ್ಲ. ಮದುವೆ ದಿನ ಆ ಬೇಸರ ಇತ್ತು. ಅಪ್ಪನ ಮನಸ್ಸಿನಲ್ಲಿ ಇನ್ನೂ ನನ್ನನ್ನು ಓದಿಸಬೇಕು ಅನ್ನುವ ಆಸೆ ಇತ್ತು. ಆದರೆ ಅಮ್ಮನ ಗೆಳತಿ ಯಾರೋ ಜಾತಕದವರು ಅಂತ ಅವರ ಬಳಿಗೆ ನನ್ನ ಜಾತಕ ತೋರಿಸಿದಳು. ಆಗ ತಿಳಿಯಿತು, ಈಗ ಮದುವೆ ಆಗಿಲ್ಲವಾದರೆ ತಿಂಗಳೊಳಗೆ ಇನ್ನು 10 ವರ್ಷ ಇವಳಿಗೆ ಕಂಕಣ ಭಾಗ್ಯ ಇಲ್ಲ ಅಂತ. ಆ ಮಾತಿಗೆ ಕಟ್ಟು ಬಿದ್ದು ಅಪ್ಪ ಅಮ್ಮ ನನ್ನ ಮದುವೆಯನ್ನು ಮಾಡಿಬಿಟ್ಟರು. ಹುಡುಗ ಬೇರೆ ಊರಿನಲ್ಲಿ ಇರುವುದು. ಆದರೆ ಈಗ ಮೊದಲಿನಷ್ಟು ಅಪ್ಪ ಅಮ್ಮನ ಬಗ್ಗೆ ಯೋಚಿಸುವ ಅಗತ್ಯ ಇಲ್ಲ. ಈಗ ಅವರ ಬಿಸ್ನೆಸ್ ತುಂಬ ಗ್ರೋ ಆಗಿದೆ. ಸ್ವಂತ ಮನೆ ಇದೆ. ಹಣಕಾಸಿನಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ.
ಆದರೆ ಈಗ ಸಮಸ್ಯೆ ಆಗುತ್ತಿರುವುದು ನನ್ನ ಬದುಕು. ಮದುವೆಯಾಗಿದ್ದರೂ ಕೂಡ ನನಗೆ ಅದರಲ್ಲಿ ತೃಪ್ತಿ ಇಲ್ಲ. ಏಕೆಂದರೆ ಗಂಡ ನನ್ನ ಕಡೆ ದಿನಕ್ಕೆ 1 ಬಾರಿ ಕೂಡ ನೋಡುವುದಿಲ್ಲ. ಮೊದಲ ರಾತ್ರಿಯಲ್ಲೂ ಅಷ್ಟೇ. ನನಗೆ ಇದೆಲ್ಲ ಇಷ್ಟವಿಲ್ಲ, ಸ್ವಲ್ಪ ದಿನ ಸಮಯ ಬೇಕು ಅಂತ ಅವನು ಗೋಡೆಯ ಕಡೆ ತಿರುಗಿ ಮಲಗಿದ. ನಿಜ ಹೇಳಬೇಕು ಅಂದರೆ ಅವನು ಅಪರಿಚಿತ. ನನಗೂ ಕೂಡ ಇಷ್ಟವಿರಲಿಲ್ಲ. ಸ್ವಲ್ಪ ಸಮಯ ಬೇಕಿತ್ತು. ಅಮ್ಮನಿಗೆ ಈ ವಿಷಯವನ್ನು ತುಂಬ ಮುಕ್ತವಾಗಿ ತಿಳಿಸಿದೆ ಫೋನಿನಲ್ಲಿ. ಆಗ ಅವಳು ಮನೆಗೆ ಬಂದು ನನ್ನನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದಳು. ಆದರೆ ನನ್ನ ಗಂಡ ತುಂಬ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ವರ್ತಿಸಿದ. ನನ್ನ ಅಪ್ಪ ಅಮ್ಮನ ಎದುರಿಗೆ ನನ್ನನ್ನು ತುಂಬ ಜಾಗರೂಕತೆಯಿಂದ ಪ್ರೀತಿಯಿಂದ ಮಾತನಾಡಿಸಿದ. ನನಗೂ ಕೂಡ ಇವನು ದಿನದಿಂದ ದಿನಕ್ಕೆ ಸರಿ ಹೋಗುತ್ತಿದ್ದಾನೆ ಅನ್ನುವ ನಂಬಿಕೆ ಬಂತು. ಅಮ್ಮ, ಅವನು ತುಂಬ ಒಳ್ಳೆಯವನು. ನಾನು ಮದುವೆ ಆದಾಗ ನಿಮ್ಮ ಅಪ್ಪ ಕೂಡ ಇದೇ ರೀತಿ ಇದ್ದರು. ನೀನು ಅವನನ್ನು ಸರಿದಾರಿಗೆ ಕರೆದುಕೊಳ್ಳಬೇಕು ಅಂತ ಕಿವಿಯಲ್ಲಿ ಏನೋ ಹೇಳಿ ಹೊರಟು ಹೋದಳು. ಆದರೆ ಎಷ್ಟು ಅಂತ ಅವನ ಮೇಲೆ ಬಿದ್ದು ಹೋಗಲು ಸಾಧ್ಯ ಅಂತ ಸುಮ್ಮನಾದೆ. 2 ದಿನ ಕಳೆಯಲಿ ಅಂತ. ಆದರೆ ಒಂದು ಶಾಕ್ ವಿಷಯ ಕಾದಿತ್ತು. ಮಾರನೇ ದಿನವೇ ಅವನು ಕೆಲಸವಿದೆ ಅಂತ ಪುಣೆಗೆ ಹೊರಟು ಹೋದ. ಇಲ್ಲಿ ನನಗೆ ಭಯವಾಗುತ್ತದೆ. ಅತ್ತೆ ಮಾವ ಕೂಡ ಊರಿಗೆ ಹೊರಟು ಹೋಗಿದ್ದಾರೆ. ಇಷ್ಟು ದೊಡ್ಡ ಮನೆಯಲ್ಲಿ ನನಗೆ ಒಬ್ಬಳೇ ಹೇಗೆ ಇರಲಿ ಅಂತ ಹೇಳಿದಾಗ ಅವನು ನಸುನಕ್ಕ. ನನ್ನ ಕೈಯಲ್ಲಿ ದುಡ್ಡನ್ನು ಇಟ್ಟು ಹೊರಟು ಹೋದ. ಆದರೆ ಅಪ್ಪ ಅಮ್ಮ ಊರಿಗೆ ಹೋದ ಮಾರನೇ ದಿನಕ್ಕೆ ನನ್ನ ಗಂಡ ನನಗೆ ಸ್ವಲ್ಪ ಕೆಲಸ ಇದೆ ಸಿಟಿಯಲ್ಲಿ ಅಂತ ಹೇಳಿ ಹೋದವನು ಬಂದೇ ಇಲ್ಲ. ವಾರಕ್ಕೆ 1 ಬಾರಿ ಬರುತ್ತಿದ್ದ. ನಂತರ ಅದು ತಿಂಗಳಿಗೆ 1 ಬಾರಿ ಆಯಿತು. ಅತ್ತೆ ಮಾವ ಊರಿಗೆ ಹೋಗಿದ್ದವರು ಇಲ್ಲಿ ಬಂದು ನನ್ನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋದರು. ಮೊದಲು ಗಂಡನ ಬಗ್ಗೆ ತುಂಬ ಯೋಚಿಸುತ್ತಿದ್ದೆ. ಆಗ ಅತ್ತೆ, ಅವನಿಗೆ ಸ್ವಲ್ಪ ಸಂಕೋಚ, ಹಾಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗು, ನೀನು ಬೇಜಾರು ಮಾಡಿಕೊಳ್ಳಬೇಡ, ಅವನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ ಅಂತೆ, ಅದನ್ನು ಮುಗಿಸಿ ಬರುತ್ತಾನೆ, ನಂತರ ನೀವಿಬ್ಬರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿಬಿಡಿ, ನಿನ್ನ ಗಂಡ ತುಂಬ ಒಳ್ಳೆಯವನು, ಚಿಕ್ಕಂದಿನಿಂದ ನಾನು ಹಾಗೆ ಸಾಕಿದ್ದೇನೆ ಹೀಗೆ ಸಾಕಿದ್ದೇನೆ ಅಂತ ಹೇಳುತ್ತಿದ್ದರು. ನಾನು ಕೂಡ ಅದನ್ನು ಕಣ್ಣು ಮುಚ್ಚಿಕೊಂಡು ನಂಬಿದೆ. ಯಾವುದೇ ದುಃಖವಿಲ್ಲ, ನನ್ನ ಗಂಡ ಇಂದಲ್ಲ ನಾಳೆ ಸರಿ ಹೋಗುತ್ತಾನೆ ಅನ್ನುವ ನಂಬಿಕೆ ಅತ್ತೆ ಮಾವ ಅಪ್ಪ ಅಮ್ಮನ ಮಾತುಗಳಿಂದ ನನಗೆ ತಿಳಿಯುತ್ತಿತ್ತು. ಆದರೆ ಇಂದು ಅತ್ತೆ, ನಾನು ಊರಿಗೆ ಹೋಗಬೇಕು, ಊರಿನಲ್ಲಿ ನನಗೆ ಸ್ವಲ್ಪ ಕೆಲಸವಿದೆ, ನಿಮ್ಮ ಮಾವನ ಆರೋಗ್ಯ ಸರಿಯಿಲ್ಲ, ಅವರು ಕೂಡ ನನ್ನ ಜೊತೆ ಬಂದು ಬಿಡುತ್ತಾರೆ, ನನಗೆ ಸ್ವಲ್ಪ ಕೆಲಸವಿದೆ ಅಂತ ಹೇಳಿದ್ದಾರೆ. ನನಗೆ ಭಯವಾಯಿತು. ಈ ಮನೆಯಲ್ಲಿ ನಾನು ಮದುವೆಯಾಗಿ ಬಂದ ದಿನದಿಂದಲೂ ಒಬ್ಬಳೇ ಇದ್ದು ಅಭ್ಯಾಸವಾಗಿದೆ. ಆದರೂ ಕೂಡ ಭಯ ಜಾಸ್ತಿ. ಸ್ವಲ್ಪ ನಿರ್ಜನವಾದ ಪ್ರದೇಶ, ಊರಿನಿಂದ ಸ್ವಲ್ಪ ದೂರದಲ್ಲಿ ಇದೆ ಮನೆ. ನಾನು ಸ್ವಲ್ಪ ಪ್ರಶ್ನಾರ್ಥಕವಾಗಿ ಅತ್ತೆ ಮುಖವನ್ನು ನೋಡಿದಾಗ, ಹೆದರಬೇಡ, ನಿನ್ನ ಗಂಡನ ಗೆಳೆಯ ನಿನ್ನನ್ನು ನೋಡಿಕೊಳ್ಳುತ್ತಾನೆ ಅಂದಾಗ ಇನ್ನೂ ಭಯವಾಯಿತು. ಮತ್ತೆ ನಾನು ಮತ್ತು ನಿಮ್ಮ ಮಗನ ಗೆಳೆಯನ ರೂಮಿನಲ್ಲಿ ಹೇಗೆ ಇರುವುದು ಅಂತ ಕೇಳಿದಾಗ, ಅದಕ್ಕೆ ಅತ್ತೆ, ಅವನು ತುಂಬ ಒಳ್ಳೆಯವನು, ಚಿಕ್ಕಂದಿನಿಂದ ನಮಗೆ ಗೊತ್ತು, ಯಾವುದೇ ತೊಂದರೆ ನಿನಗೆ ಮಾಡುವುದಿಲ್ಲ, ನೀನು ಹೆದರಬೇಡ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟು ನನ್ನ ಕೈಗೆ ಕಂತೆ ಎಷ್ಟು ದುಡ್ಡನ್ನು ಕೊಟ್ಟು ಹೋದರು. ನಾನು ಮರುಪ್ರಶ್ನೆಯಲ್ಲಿ ಕೇಳುತ್ತೇನೆ ಅನ್ನುವ ರೀತಿ ಇತ್ತು ಅವರ ನೋಟ. ಅಪ್ಪ ಮನೆಗೆ ಫೋನ್ ಮಾಡಿದೆ ಈ ವಿಷಯವನ್ನು ಹೇಳೋಣ ಅಂತ. ಅವರಿಬ್ಬರ ಫೋನ್ ಸಿಕ್ಕಿಲ್ಲ. ಪಕ್ಕದ ಮನೆಯವರಿಗೆ ಫೋನ್ ಮಾಡಿದಾಗ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ, ನಿನ್ನ ಅತ್ತೆ ಮಾವನಿಗೂ ಕೂಡ ಹೇಳಿದ್ದಾರೆ, ಅವರು ಹೋಗಿರುವ ಜಾಗದಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿದಾಗ ಕೆಳಗೆ ಕುಸಿದೆ. ರಾತ್ರಿ ಪೂರ್ತಿ ಭಯದಿಂದ ಮಲಗಿದೆ. ರೂಮಿನ ಬಾಗಿಲನ್ನು ತುಂಬ ಗಟ್ಟಿಯಾಗಿ ಹಾಕಿ ಮಾರನೇ ದಿನ ಹೋಗಿ ಯಥಾ ಪ್ರಕಾರ ನಾನು ಕೆಲಸ ಮಾಡಲು ಆರಂಭಿಸಿದೆ. ಇನ್ನು ಎಷ್ಟು ದಿನ, ಎಷ್ಟು ಸಮಯ ನಾನು ಕೋಪ ಮಾಡಿಕೊಂಡು ಕುಳಿತುಕೊಳ್ಳುವುದು? ನಾನು ಅವನಿಗೆ ತುಂಬ ಭಯಪಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ನನ್ನ ಮನೆಯಲ್ಲಿ ನಾನು ಇದ್ದೇನೆ ಅಂತ ತುಂಬ ಯೋಚನೆ
ಮಾಡುತ್ತಿದ್ದೇನೆ. ಅವನಿಗೆ ಸರಿಯಾಗಿ ಏಳು ಬಿಡುತ್ತೇನೆ. ಮುಖಕ್ಕೆ ಹೊಡೆದ ಹಾಗೆ ನಾನು ಹೇಗೆ ಇದ್ದು ಬಿಡುತ್ತೇನೆ. ನೀನು ನನ್ನ ಮನೆಯನ್ನು ಬಿಟ್ಟು ಹೊರಟು ಹೋಗು, ನೋಡಿದವರು ಏನೆಂದು ಕೊಳ್ಳುತ್ತಾರೆ ಅಂತ ಆ ಯೋಚನೆಯಲ್ಲಿ ಇದ್ದವಳಿಗೆ ಸಡನ್ ಆಗಿ ಅವನೇ ಪ್ರತ್ಯಕ್ಷವಾದ. ಅವನನ್ನು ನೋಡಿ ಬೆಚ್ಚಿದೆ. ಇದುವರೆಗೂ ನಾನು ಅವನನ್ನು ಸರಿಯಾಗಿ ನೋಡಿರಲಿಲ್ಲ. ಆದರೆ ಅವನು ನನ್ನನ್ನು ನೋಡಿ ಸ್ಮೈಲ್ ಮಾಡಿದ. ನಾನು ಸ್ಮೈಲ್ ಮಾಡದೆ ರೂಮಿಗೆ ಹೊರಟು ಹೋದೆ. ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ತುಂಬ ಸುಂದರವಾಗಿದ್ದಾನೆ, ನೋಡಲು ತುಂಬ ಮುಗ್ಧವಾಗಿದ್ದಾನೆ. ಕೆಟ್ಟ ಮುಖ ಅವನದಲ್ಲ. ಏನೋ ಒಳ್ಳೆಯ ಉದ್ದೇಶದಿಂದ ಅತ್ತೆ ಮಾವ ಅವನನ್ನು ಇಲ್ಲಿ ಇಟ್ಟು ಹೊರಟು ಹೋಗಿರಬಹುದು. ನಾನು ಹೇಗೆ ಅವನನ್ನು ಮನೆಯಿಂದ ಹೊರಗೆ ಕಳಿಸಲಿ ಅಂತ ಯೋಚಿಸಿ ಅವಳು ಸುಮ್ಮನಾದಳು. ಕ್ರಮೇಣ ನನಗೂ ಕೂಡ ಅವನ ಮೇಲೆ ಆಸೆ ಶುರುವಾಯಿತು ಅಂತ ಅನಿಸುತ್ತದೆ. ಗಂಡನಿಂದ ತಿರಸ್ಕಾರವಾದ ಹೆಂಡತಿಗೆ ಹೊಸ ಆಸೆ ಉಂಟಾಗಿದೆ. ಆದರೆ ಅದು ಅವಳಿಗೆ ತಿಳಿಯುತ್ತಿಲ್ಲ. ಹೊರಗೆ ಬಂದು ಮುಖ ಕೈಕಾಲು ತೊಳೆದು ದೀಪ ಹಚ್ಚಿದಳು. ಅವಳ ಮನಸ್ಸು ಅವನನ್ನು ಹುಡುಕುತ್ತಿತ್ತು. ಅವನು ಹೊರಗೆ ಹೋಗಿದ್ದಾನೆ ಅಂತ ಅಂದುಕೊಂಡು ರೂಮಿಗೆ ಹೋಗಿ ಮಲಗಿದಳು. ನಂತರ ತುಂಬ ಗಾಢ ನಿದ್ರೆ. 12 ಗಂಟೆಗೆ ಆ ಸಮಯ ಯಾರದೋ ಕಾಣದ ಕೈ ಅವಳ ದೇಹವನ್ನು ಮುಟ್ಟುತ್ತಿದೆ. ಅವಳ ಬಟ್ಟೆಯನ್ನು ತೆಗೆಯುತ್ತಿದೆ. ಅಷ್ಟೇ ಅಲ್ಲದೆ ತುಂಬ ಬಿರುಸಾಗಿ ಅವಳ ತುಟಿಗಳನ್ನು ಚುಂಬಿಸಲು ಪ್ರಯತ್ನ ಮಾಡುತ್ತಿದೆ. ಇದನ್ನು ಅರಿತ ಅವಳು ಆ ಮನುಷ್ಯನನ್ನು ದೂರ ತಳ್ಳಿದಳು. ಅವಳಿಗೆ ತಾನು ನಿಂತಿರುವ ನೆಲ ಕುಸಿದು ಹೋಗಬಾರದೆ ಅಂತ ಅನಿಸಿತು. ಗಂಡನ ಜೊತೆ ಮೊದಲ ರಾತ್ರಿ ಆಗಿಲ್ಲ. ಈಗ ಪರಪುರುಷನಿಗೆ ಹೇಗೆ ದೇಹವನ್ನು ಹಂಚಿಕೊಳ್ಳುವುದು ಅಂತ. ಆದರೆ ಲೈಟ್ ಹಾಕಿದಾಗ ತಿಳಿದಿದ್ದು ಅದು ನನ್ನ ಗಂಡನ ಗೆಳೆಯ ಅಂತ. ಅವನ ಮುಖ ನೋಡಿ ನನಗೆ ಕೋಪ ಬಂತು. ನಾನು ಪತಿವ್ರತೆ, ನನ್ನ ವಿಷಯಕ್ಕೆ ಬರಬೇಡ, ಸರಿ ಇರುವುದಿಲ್ಲ ಅಂತ ಹೇಳಿದಾಗ ನಾನು ಪತ್ನಿವ್ರತಸ್ಥ, ನಿನ್ನನ್ನು ತುಂಬ ಪ್ರೀತಿಯಿಂದ ನಾನು ನೋಡಿಕೊಳ್ಳುತ್ತಿದ್ದೇನೆ ಅಂತ ಪುನಃ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಆಗ ಏನೋ ಭಯವಾಯಿತು. ಇವನಿಗೆ ಬುದ್ಧಿ ಇಲ್ಲ, ನಮ್ಮ ಅತ್ತೆ ಮಾವನಿಗೆ ಬುದ್ಧಿ ಇಲ್ಲ ಅಂತ ಅಳುತ್ತಿದ್ದೆ. ಆಗ ಅವನು ಪುನಃ ನನ್ನ ಬಳಿ ಬಂದು ನನ್ನನ್ನು ದೈಹಿಕವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಅವನು ಹೇಳಿದ್ದು ಒಂದೇ ಮಾತು, ನಿನ್ನ ಅತ್ತೆ ಮಾವ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೆದರೆ ಸಾಕು ಅಂತ ನಮ್ಮ ಊರಿನ ಜನರನ್ನೆಲ್ಲ ನಿನ್ನ ಪಕ್ಕ ಮಲಗಲು ಕೇಳಿಕೊಂಡರು. ಈ ವಿಷಯವ ಕೇಳಿ ನಾನು ಬೇಸರ ಮಾಡಿಕೊಂಡೆ. ನನ್ನ ಗೆಳೆಯನ ಮದುವೆಯಲ್ಲಿ ನಿನ್ನನ್ನು ನೋಡಿದ್ದೆ. ಆಗಲೇ ನನಗೆ ನೀನು ಇಷ್ಟವಾಗಿದ್ದೆ. ನಂತರ ಇವರು ಮದುವೆ ಮಾಡಿಕೊಂಡು ಬಿಟ್ಟರು. ಈ ವಿಷಯವನ್ನು ತಿಳಿದು ನಾನು ಕೂಡ ನಿನ್ನನ್ನು ಮದುವೆ ಆಗಲು ಬಯಸಿದೆ. ನಾನು ಒಳ್ಳೆಯ ಕೆಲಸಕ್ಕೆ ಹೋಗುತ್ತೇನೆ. ಮನೆ ಕಡೆ ಕೂಡ ಚೆನ್ನಾಗಿದ್ದಾರೆ. ನಿನ್ನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತೇನೆ. ನನ್ನನ್ನು ಮದುವೆ ಆಗು ಅಂತ ಮಂಡಿ ಊರಿ ಕುಳಿತ. ಅವನ ಮಾತನ್ನು ಹೇಗೆ ನಂಬಲಿ ಅಂತ ಯೋಚನೆ ಮಾಡಬೇಕಾದಾಗ ಸಡನ್ ಆಗಿ ವಿಡಿಯೋ ಕಾಲ್ ಜಾಯಿಂಟ್ ಆಗಿ ನನ್ನ ಅತ್ತೆ ಮಾವ ಗಂಡ ಮೂವರು ಇದ್ದಾರೆ. ಆ ವಿಡಿಯೋ ಕಾಲಲ್ಲಿ ಅವನು ಫೋನನ್ನು ನನಗೆ ತೋರಿಸಿದ. ನೀನು ಸೈಲೆಂಟ್ ಆಗಿ ಇರು, ನಾನು ಮಾತನಾಡುವುದನ್ನು ತಿಳಿಸಿಕೊ, ಆಗ ನಿನ್ನ ಅನುಮಾನ ದೂರ ಆಗುತ್ತದೆ ಅಂತ ಹೇಳಿದ. ನಾನು ಅದೇ ರೀತಿ ಮಾಡಿದೆ. ನನ್ನ ಅತ್ತೆ ಜೋರಾಗಿ ನಗುತ್ತಿದ್ದಾಳೆ. ನನ್ನ ಸೊಸೆಗೆ ಸುಖ ಕೊಟ್ಟ, ನೀನು ಅವಳಿಗೆ ಸುಖ ಕೊಡಬೇಕು, ಅವಳು ನಮಗೆ ಮಗುವನ್ನು ಕೊಡಬೇಕು. ನನ್ನ ಮಗನ ಕೈಯಲ್ಲಿ ಆಗುವುದಿಲ್ಲ. ಅವನು ಹುಟ್ಟಿದಾಗ ಡಾಕ್ಟರ್ ಹೇಳಿದ್ದರು, ಇವನು ಕೇವಲ ಗಂಡು ಮಗುವಿನ ರೀತಿ ಕಾಣುತ್ತಾರೆ, ಆದರೆ ಗಂಡಿನ ಯಾವ ಅಂಶ ಕೂಡ ಇಲ್ಲ, ಇವನಿಂದ ಸಂತತಿ ಉತ್ಪತ್ತಿ ಆಗುವುದಿಲ್ಲ ಅಂತ ಹೇಳಿದ್ದರು. ಆಗ ನನ್ನ ಮಾವ ಆ ವಿಷಯ ಬಿಟ್ಟು ಬಿಡು, ನಮ್ಮ ಮಗನಿಗೆ ತಂದೆ ಆಗುವ ಗಂಡನಾಗುವ ಯೋಗ್ಯತೆ ಇಲ್ಲ, ದಯವಿಟ್ಟು ಒಂದು ಮಗುವನ್ನು ನಮ್ಮ ಸೊಸೆಯಿಂದ ಕೊಟ್ಟು ಬಿಡು. ಊರಿನಲ್ಲಿ ತುಂಬ ಆಸ್ತಿ ಪಾಸ್ತಿ ಇದೆ, ನಮ್ಮ ಮನೆಗೆ ಒಂದು ವಾರಸುದಾರ ಬೇಕು ಅಂತ ಅತ್ತೆ ಮಾವ ಹೇಳಿದರು. ನನ್ನ ಗಂಡ ಏನೂ ಮಾತನಾಡದೆ ಸೈಲೆಂಟ್ ಆಗಿ ಕುಳಿತಿದ್ದ. ಕೊನೆಗೆ ನನ್ನ ಗಂಡನ ಗೆಳೆಯ ಹೇಳಿದ, ನಿನಗೆ ನಿನ್ನ ಹೆಂಡತಿಯ ಮೇಲೆ ಪ್ರೀತಿ ಇಲ್ಲವೇ ಅಂದಾಗ, ಹೆಂಡತಿ ಮಕ್ಕಳು ಅದರ ಮೇಲೆ ನನಗೆ ಆಸಕ್ತಿ ಇಲ್ಲ, ಗಂಡಿನ ಅಂಶ ನನ್ನಲ್ಲಿ ಇಲ್ಲ ಅಂದ ಮೇಲೆ ಹೆಣ್ಣಿನ ಮೇಲೆ ಆಸೆ ಹೇಗೆ ಉಂಟಾಗುತ್ತದೆ? ಅಪ್ಪ ಅಮ್ಮ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ,
ನಾನು ಸಿಟಿಯಲ್ಲಿ ಎಂಜಾಯ್ ಮಾಡುತ್ತಿದ್ದೇನೆ ಜೀವನವನ್ನು. ಮೊದಲು ನೀನು ಅವಳನ್ನು ಪ್ರೆಗ್ನೆಂಟ್ ಮಾಡು ಅಂತ ಹೇಳಿ ಎಲ್ಲರೂ ಫೋನನ್ನು ಕಟ್ ಮಾಡಿದರು. ಇದನ್ನು ಕೇಳಿ ನಾನು ಅಲ್ಲೇ ಕುಸಿದು ಕುಳಿತು ಭಯದಿಂದ ಅವರಿಗೆ ಕಾಣದಂತೆ ಅಳುತ್ತಿದ್ದೆ. ಈಗ ಅವರಿಗೆ ಕಾಣುವಂತೆಯೇ ಅಳುತ್ತಿದ್ದೇನೆ. ಆಗ ಅವನು ಬಂದು ನನ್ನ ಕಣ್ಣೀರನ್ನು ಒರೆಸಿದ. ನೀನು ಕಣ್ಣನ್ನು ಮುಚ್ಚಿಕೊಂಡು ನನ್ನನ್ನು ನಂಬಬಹುದು, ನನ್ನನ್ನು ನಂಬುತ್ತೀಯಾ ಅಂತ ನನ್ನ ಕತ್ತಿನಲ್ಲಿ ಇದ್ದ ತಾಳಿಯನ್ನು ಕಿತ್ತು ಹಾಕಿದ. ಅವನು ಒಂದು ತಾಳಿ ತಂದಿದ್ದ, ಅದನ್ನು ನನ್ನ ಕತ್ತಿಗೆ ಕಟ್ಟಿದ್ದ. ದುಃಖದಲ್ಲಿ ಇದ್ದ ನನಗೆ ಒಂದು ಹೆಗಲು ಬೇಕಿತ್ತು. ಅದು ಸರಿ ತಪ್ಪು ಅನ್ನುವ ವಿಷಯ ಕೂಡ ನನಗೆ ತಿಳಿದಿಲ್ಲ. ಆ ರಾತ್ರಿ ನಾವಿಬ್ಬರು ಒಂದಾದೆವು. ನೊಂದ ಹೃದಯ, ಬಯಸಿದ ಹೃದಯ ಎರಡರ ಮಿಲನವಾಗಿತ್ತು. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ನನ್ನ ಮತ್ತು ಅವನ ಬಟ್ಟೆಯನ್ನು ಪ್ಯಾಕ್ ಮಾಡಿದ್ದ. ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ. ಕಾರು ಬಂದಿದೆ, ನಾವಿಬ್ಬರು ಮಂಗಳೂರಿಗೆ ಹೋಗೋಣ. ನಾನು ಕೆಲಸ ಮಾಡುತ್ತಿರುವುದು ಅಲ್ಲೇ ಇರುವ ಕಂಪನಿಯಲ್ಲಿ ಅಂದಾಗ ನಾನು ಆಶ್ಚರ್ಯವಾಗಿ ನೋಡಿದೆ ಅವನನ್ನು. ನನ್ನ ಕಂಪನಿಗೆ ತುಂಬ ಕಡೆ ಬ್ರಾಂಚ್ ಇದೆ ಅಂತ ಅವನ ಕೆಲಸವನ್ನು ವಿವರವಾಗಿ ಹೇಳಿದ. ನನ್ನ ಅಪ್ಪ ಅಮ್ಮ ಅಂದಾಗ ನಿನ್ನ ಅಪ್ಪ ಅಮ್ಮನನ್ನು ಕೂಡ ಅಲ್ಲಿಗೆ ಕರೆಸಿಕೊಳ್ಳೋಣ. ಇಲ್ಲಿ ಇದ್ದರೆ ನಿನ್ನ ಮೊದಲ ಗಂಡ, ಅವರ ಮನೆಯವರು ನಮಗೆ ಮಗು ಅಂತ ತೊಂದರೆ ಮಾಡುತ್ತಾರೆ. ಈಗ ನೀನು ಪ್ರೆಗ್ನೆಂಟ್ ಆದರೆ ಆ ಮಗು ನಮ್ಮಿಬ್ಬರದು, ಅದರ ಮೇಲೆ ಯಾರ ಹಕ್ಕೂ ಇಲ್ಲ. ನಮ್ಮ ಮಕ್ಕಳನ್ನು ಚೆನ್ನಾಗಿ ಸಾಕೋಣ ಅಂತ ಅವನು ಹೇಳಿದಾಗ ನನಗೂ ಕೂಡ ಅದು ಸರಿ ಅಂತ ಅನಿಸಿತು. ಅವನನ್ನು ನಂಬದೇ ಇರಲು ಸಾಧ್ಯವಾಗಿಲ್ಲ. ಅವನನ್ನು ಪುನಃ ನಾನು ಗಟ್ಟಿಯಾಗಿ ತಬ್ಬಿಕೊಂಡೆ, ಅವನು ಕೂಡ ತಬ್ಬಿಕೊಂಡ. ಇಬ್ಬರೂ ಒಂದು ಹೊಸ ಜೀವನವನ್ನು ಆರಂಭಿಸಲು ಮುಂದಾದೆವು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.